ಸಮಾಧಿಯಿಂದ ಎದ್ದು ಬಂದ ಯೋಗ ಶಿಕ್ಷಕಿ. ಕಿಡ್ನ್ಯಾಪ್ ಕಿರಾತಕರಿಗೆ ಚಿಕ್ಕಬಳ್ಳಾಪುರದಲ್ಲಿ ಏನಾಯ್ತು? ಯೋಗ ಶಿಕ್ಷಕಿ 13 ವರ್ಷಗಳ ಹಿಂದೆ ದೇವನಹಳ್ಳಿಯ ಎಲಿಯೂರಿನ ವಿಶ್ವನಾಥ್ ಜೊತೆ ವಿವಾಹವಾಗಿದ್ದು, 2 ಮಕ್ಕಳಿದ್ದಾರೆ. ಕೌಟುಂಬಿಕ ಕಲಹದಿಂದ 2 ವರ್ಷಗಳ ಹಿಂದೆ ಗಂಡನಿಂದ ದೂರಾಗಿ ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸವಾಗಿದ್ರು. ಆದ್ರೆ ಗಂಡನ ಸ್ನೇಹಿತ ಸಂತೋಷ್ ಜೊತೆ ಸಂತೋಷವಾಗಿ ಇದ್ರಂತೆ. ದಿನ ಕಳೆದಂತೆ ಇಬ್ಬರ ಮಧ್ಯೆ ಇನ್ನಿಲ್ಲದ ಸಲುಗೆ ಬೆಳೆದಿತ್ತು. ಇದು ಸಂತೋಷ್ ಪತ್ನಿ ಬಿಂದುಶ್ರೀ ಕೆರಳುವಂತೆ ಮಾಡಿತ್ತು. ಹೀಗಾಗಿ ಬಿಂದುಶ್ರೀ ಅವರು ಮಾಜಿ ಸೈನಿಕ ಸತೀಶ್ ರೆಡ್ಡಿಗೆ ಕೊಲೆ ಸುಪಾರಿ ಕೊಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ. ತಲೆಗೆ ಗನ್ ಇಟ್ಟು ಕಿಡ್ನಾಪ್. ಬಿಂದುಶ್ರೀ ಅವರಿಂದ ಕಂತೆ ಹಣ ಪಡೆದ ಸತೀಶ್ ಶಿಕ್ಷ ಕೊಲೆಗೆ ಖತರ್ನಾಕ್ ಪ್ಲಾನ್ ಮಾಡಿರ್ತಾನೆ. ಮೊದಲು ಯೋಗ ಕ್ಲಾಸ್ ಸೇರಿ ಪರಿಚಯ ಮಾಡ್ಕೊಳ್ತಾನೆ. ಆಕೆ ಕೂಡ ಸತೀಶ್ ಕರದಲ್ಲೆಲ್ಲ ಬರೋದಕ್ಕೆ ಶುರು ಮಾಡಿರ್ತಾಳೆ. ಆ ನಂತರ ಗನ್ ಶೂಟಿಂಗ್ ತರಬೇತಿಗೆ ಹೋಗೋಣ ಬಾ ಅಂತ ಕರೆದುಕೊಂಡು ಹೋಗಿ ಇದೇ ಕಾರಲ್ಲಿ ಸಂತ್ರಸ್ತೆಯನ್ನು ಕರೆದೊಯ್ದಿರ್ತಾನೆ. ಕಾರು ಹತ್ತುತ್ತಿದ್ದಂತೆ ಆಕೆಯ ತಲೆಗೆ ಗನ್ ಇಟ್ಟು ಕಿಡ್ನಾಪ್ ಮಾಡ್ತಾರೆ. ಶಿಕ್ಷಕಿ ಸತ್ತಳೆಂದು ಹೂತು ಹಾಕಿ ಎಸ್ಕೇಪ್. ಈ ವೇಳೆ ಸತೀಶ್ಗೆ ರಮಣ, ನಾಗೇಂದ್ರ, ರವಿಚಂದ್ರ ಎನ್ನುವವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಕಾರು ಮೂವ್ ಆಗ್ತಿದ್ದಂತೆ ಕಿರಾತಕರು ಸಂತ್ರಸ್ತೆ ಜೊತೆ ಅಸಭ್ಯವಾಗಿ ವರ್ತಿಸಿ ಅತ್ಯಾಚಾರಕ್ಕೆ ಮುಂದಾಗ್ತಾರೆ. ಆಗ ಸಂತ್ರಸ್ತೆ ವಿರೋಧ ಮಾಡ್ತಿದ್ದಂತೆ ಹಲ್ಲೆಗೈದು ಚಿಕ್ಕಬಳ್ಳಾಪುರದ ದಿಬ್ಬೂರಹಳ್ಳಿ ಬಳಿ ಕರೆದೊಯ್ದು ಹಿಗ್ಗಾಮುಗ್ಗಾ ಥಳಿಸ್ತಾರೆ. ಬಳಿಕ ಸತೀಶ್ ಚಾರ್ಜರ್ ವೈರ್ನಿಂದ ಕುತ್ತಿಗೆಗೆ ಹಾಕಿ ಎಳೆದಿದ್ದು ಯೋಗ ಟೀಚರ್ ಪ್ರಜ್ಞೆ ತಪ್ಪಿರ್ತಾಳೆ. ಸತ್ತೇ ಹೋದ್ಲು ಅಂದ್ಕೊಂಡ ಗ್ಯಾಂಗ್ ಆಕೆಯನ್ನ ಅರೆಬೆತ್ತಲೆಗೊಳಿಸಿ ಜೀವಂತವಾಗಿ ಹೂತು ಹಾಕಿ ಎಸ್ಕೇಪ್ ಆಗಿರ್ತಾರೆ. ದುಷ್ಕರ್ಮಿಗಳಿಂದ ತಪ್ಪಿಸಿಕೊಳ್ಳಲು ಯೋಗವೇ ವರವಾಯಿತು. ದುಷ್ಕರ್ಮಿಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಯೋಗ ಟೀಚರ್ ಯೋಗವೇ ವರವಾಗಿತ್ತು. ಕಿಡ್ನ್ಯಾಪ್ ಗ್ಯಾಂಗ್ ಮುಂದೆ ಸತ್ತಂತೆ ನಾಟಕವಾಡಿದ್ದ ಟೀಚರ್ ಯಾವಾಗ ಆರೋಪಿಗಳು ಹೋದ್ರೋ ಆ ಸಮಾಧಿಯಿಂದ ಎದ್ದು ಬಂದು ಜೀವ ಉಳಿಸಿಕೊಂಡಿದ್ದಾರೆ. 3 ಕಿಲೋಮೀಟರ್ ನಡೆದುಕೊಂಡೇ ಬಂದಿದ್ದಾಳೆ. ಮುಂಜಾನೆ 5:30 ವೇಳೆ ಒಂಟಿ ಮನೆಗೆ ಬಂದು ಆಶ್ರಯ ಪಡೆದಿದ್ದು ಬಳಿಕ ಪೊಲೀಸರಿಗೆ ದೂರು ನೀಡಿದ್ದಾರೆ. ತನಿಖೆಯಲ್ಲಿ ರಹಸ್ಯ ಬಯಲು. ಸದ್ಯ ಪ್ರಕರಣ ದಾಖಲಿಸಿಕೊಂಡ ದಿಬ್ಬೂರಹಳ್ಳಿ ಪೊಲೀಸರು ಆರೋಪಿಗಳ ಹೆಡೆಮುರಿ ಕೊಟ್ಟಿದ್ದಾರೆ. ಗಂಡನ ಮೇಲೆ ಅನುಮಾನಪಟ್ಟು ಸುಪಾರಿ ಕೊಟ್ಟಿದ್ದ ಹಂತಕಿಯೂ ಪೊಲೀಸರ ಅತಿಥಿಯಾಗಿದ್ದಾಳೆ. ತನಿಖೆ ಬಳಿಕವೇ ಪ್ರಕರಣದ ಮತ್ತಷ್ಟು ರಹಸ್ಯ ಹೊರಬರಬಲಿವೆ.